ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಬೆಣ್ಣೆ ನಗರಿಗೆ ದಾವಣಗೆರೆನಲ್ಲಿ ಇದ್ದೀವಿ ಅಂತಂದರೆ ಏನು ತಿನ್ನಬೇಕು? ಬೆಣ್ಣೆ ದೋಸೆ ತಿನ್ನಬೇಕಲ್ವಾ? ಸೊ ಒರಿಜಿನಲ್ ಹಳೆ ಸಾಗರ್ ಬೆಣ್ಣೆ ದೋಸೆ ಹೋಟೆಲ್ಗೆ ಬನ್ನಿ. ಯಾವ ಥರ ಇದೆ ಬೆಣ್ಣೆ ದೋಸೆ ನೋಡೋಣ. ಇದು ತುಂಬ ಹಳೆ ಬೆಣ್ಣೆ ದೋಸೆ ಕಾಣುವಂತೆ. ಸೊ ಈಗ ಅವರೆಲ್ಲ ಸೆಲೆಬ್ರಿಟೀಸ್ಗಳೆಲ್ಲ ಬಂದಿದ್ದಾರೆ, ಎಲ್ಲ ಬೆಣ್ಣೆ ದೋಸೆ ತಿಂದಿದ್ದಾರೆ. ಇದು ಆ್ಯಕ್ಚುಲಿ ಹಳೆ ಒರಿಜಿನಲ್ ಸಾಗರ್ ಅಂತ ಹೇಳಿ ಈ ಬೆಣ್ಣೆ ದೋಸೆ. ಹೆಂಗಿದೆ ಟೇಸ್ಟ್? ಇವರು ಆಡಿಯನ್ಸ್ ಏನು ಹೇಳ್ತಾ ಇದ್ರು? ಹೆಂಗಿದೆ ಟೇಸ್ಟ್? ಹೆಂಗಿದೆ? ಚೆನ್ನಾಗಿದೆಯಾ? ಸೂಪರ್ ಹೈಪ್ ಆಗಿದೆಯಾ ಅಥವಾ ತುಂಬ ಚೆನ್ನಾಗಿದೆಯಾ? ನೋಡೋಣ ಬನ್ನಿ ಹೆಂಗಿದೆ ಬೆಣ್ಣೆ ದೋಸೆ ಅಂತ ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ. ಇದು ಬೆಣ್ಣೆ ಇದು ಓಕೆ ಚೆನ್ನಾಗಿದೆ. ಅಲ್ಲಿ ನೋಡಿ, ಇದು ಯಾವುದೇ ಥರ ಗ್ಯಾಸ್ ಯೂಸ್ ಮಾಡೋದಿಲ್ಲ, ಸೌದೆನ ಯೂಸ್ ಮಾಡಿ ಬೆಣ್ಣೆ ದೋಸೆ ಮಾಡ್ತಾರೆ. 1983 ಒಳಗಡೆ ಇದು ಸ್ಥಾಪನೆ ಆಗಿರೋದು. ಚೆನ್ನಾಗಿದೆ, ಹೈಪ್ ಆ ಥರ ಏನಿಲ್ಲ. ಎಲ್ಲ ನೋಡಿ, ಎಲ್ಲ ಯಾವ ಥರ ತಿಂತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಒಂದ್ಸಲ ದಾವಣಗೆರೆಗೆ ಬಂದಾಗ ಒರಿಜಿನಲ್ ಹಳೆ ಸಾಗರ್ ಬೆಣ್ಣೆ ದೋಸೆ ಬನ್ನಿ ತಿನ್ನಿ.